ನಮಸ್ಕಾರ ಪ್ರಿಯ ಸ್ನೇಹಿತರೆ, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ 2 10ನೇ ತರಗತಿ ಭೂಗೋಳಶಾಸ್ತ್ರ, ಇದರಲ್ಲಿ ಬರೋನೇ ಪಾಠ ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು. ಈ ಪಾಠವನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಈ ಚಾಪ್ಟರಲ್ಲಿ ಕೆಳಗಿನ ಅಂಶಗಳನ್ನು ನಾವು ತಿಳ್ಕೊತೀವಿ. 1ನೇ ಅಂಶ, ಭಾರತದಲ್ಲಿ ದೊರೆಯುವ ಖನಿಜಗಳ ಪರಿಚಯ ಮತ್ತು ಅವುಗಳ ಪ್ರಾಮುಖ್ಯತೆ. 2ನೇ ಅಂಶ, ಭಾರತದ ಪ್ರಮುಖ ಖನಿಜಗಳ ಹಂಚಿಕೆ ಮತ್ತು ಉತ್ಪಾದನೆ. 3ನೇ ಅಂಶ, ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು ಅಂದರೆ ಸೌರಶಕ್ತಿ, ಪವನಶಕ್ತಿಯ ಅವಶ್ಯಕತೆ. 4ನೇ ಪಾಯಿಂಟು, ಶಕ್ತಿ ಸಂಪನ್ಮೂಲಗಳ ಕೊರತೆಗೆ ಕಾರಣಗಳು. 5ನೇ ಪಾಯಿಂಟು, ಶಕ್ತಿ ಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಪರಿಹಾರೋಪಾಯಗಳು. ಪಾಠವನ್ನು ವಿವರಿಸ್ತೀನಿ, ದಯವಿಟ್ಟು ಗಮನಿಸಿ ಪ್ರಿಯ ವಿದ್ಯಾರ್ಥಿ ಮಿತ್ರರೇ. ಖನಿಜಗಳು ಅಂದರೆ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಖನಿಜಗಳು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಅತಿ ಮುಖ್ಯವಾದವು. ನೈಸರ್ಗಿಕ ಸಂಪನ್ಮೂಲಗಳಂದರೆ ಭೂಮಿಯಲ್ಲಿ ನಿಸರ್ಗದತ್ತವಾಗಿ ಸಿಕ್ಕುವಂಥ ಸಂಪನ್ಮೂಲಗಳು. ಖನಿಜ ಅಂದರೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆಯನ್ನು ಒಳಗೊಂಡಿರುವ ಮಿಶ್ರಣವನ್ನೇ ಖನಿಜಗಳೆಂದು ಕರೆಯುವರು. ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆಯನ್ನು ಒಳಗೊಂಡಿರುವ ಮಿಶ್ರಣವನ್ನೇ ಖನಿಜಗಳೆಂದು ಕರೆಯುವರು. ಅಂದರೆ ಭೂಮಿಯಲ್ಲಿ, ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಮನುಷ್ಯ ನಿರ್ಮಾಣ ಮಾಡದೆ ದೈವದತ್ತವಾಗಿ ದೊರೆಯುವಂಥ ನಿರ್ದಿಷ್ಟ ರಾಸಾಯನಿಕ ಅಂದರೆ ಕೆಮಿಕಲ್ ಸಂಯೋಜನೆ ಅಂದರೆ ಅದರಲ್ಲಿ ಮಿಶ್ರಣ ಹೊಂದಿರುವಂತಹ ಅದನ್ನು ಖನಿಜ ಅಂತ ಕರೀತಾರೆ. ಇವಾಗ ಅದ್ರ ಎಲ್ಲೆಲ್ಲಿ ಸಿಗ್ತವೆ ಅಂದರೆ ಇವು ಶಿಲೆ ಹಾಗೂ ಇನ್ನಿತರ ಭೂ ಮೇಲ್ಮೈ ವಲಯದ ಮಿಶ್ರಣಗಳೊಡನೆ ದೊರೆಯುತ್ತವೆ. ಅವುಗಳಲ್ಲಿ ಮುಖ್ಯವಾದ ಯಾವುವು ಅಂದರೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಬಾಕ್ಸೈಟ್ ಅದಿರು, ಅಬ್ರಕ ಮತ್ತು ಚಿನ್ನದ ಅದಿರು ಮುಖ್ಯವಾದವು. ಇವುಗಳಲ್ಲದೆ ಇನ್ನೂ ಶಕ್ತಿ ಸಂಪನ್ಮೂಲಗಳು ಸಹ ಸಿಗ್ತವೆ. ಶಕ್ತಿ ಸಂಪನ್ಮೂಲಗಳಾದ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ಅಣು ಖನಿಜಗಳನ್ನು ದೇಶದಲ್ಲಿ ಉತ್ಪಾದಿಸಲಾಗುವುದು. ಜೊತೆಗೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಾದ ಸೌರಶಕ್ತಿ, ಪವನಶಕ್ತಿ ಮೊದಲಾದವು ವಿದ್ಯುತ್ತಿನ ಅಪಾರ ಕೊರತೆ ಇರುವ ನಮ್ಮ ದೇಶದಲ್ಲಿ ಅತಿ ಮುಖ್ಯವಾಗಿವೆ. ಮೊದಲಿಗೆ 1ನೇದು ಕಬ್ಬಿಣದ ಅದಿರು, ಇಂಗ್ಲಿಷ್ನಲ್ಲಿ ಐರನ್ ಓರ್ ಅಂತ ಕರೀತಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಭಾರತವು ಉತ್ಪಾದಿಸುವ ಕಬ್ಬಿಣ ಸಂಬಂಧಿ ಅದಿರುಗಳಲ್ಲಿ ಹಾಗೂ ಲೋಹ ಖನಿಜಗಳಲ್ಲಿ ಕಬ್ಬಿಣ ಅದಿರು ಅತಿ ಮುಖ್ಯವಾದುದು. ಕಬ್ಬಿಣವನ್ನು ನೀವು ನೋಡಿದ್ರ, ಅದು ಕಬ್ಬಿಣದ ಅದಿರಿಂದ ತಯಾರಾಗ್ತದೆ. ದೇಶದಲ್ಲಿ ಉತ್ಪಾದಿಸುವ ಒಟ್ಟು ಖನಿಜಗಳ ಮೌಲ್ಯದ 20% ಕಬ್ಬಿಣದ ಅದಿರು ಒಳಗೊಂಡಿದೆ. ನಮ್ಮ ದೇಶದಲ್ಲಿ ಇರುವಂಥ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ 20% ಅಂದರೆ 20% ಕಬ್ಬಿಣದ ಅದಿರು ನಮ್ಮ ದೇಶದಲ್ಲಿ ಇದೆ. ಕಬ್ಬಿಣದ ಅದಿರಿನ ನಿಕ್ಷೇಪವನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಭಾರತವು ಪ್ರಪಂಚದಲ್ಲಿ 6ನೇ ಸ್ಥಾನವನ್ನು ಪಡೆದಿದೆ. ಇಡೀ ಪ್ರಪಂಚವನ್ನು ನಾವು ಹೋಲಿಸಿದಾಗ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಭಾರತ 6ನೇ ಸ್ಥಾನವನ್ನು ಪಡ್ಕೊಂಡಿದೆ. ನಿಮಗಿದು ತಿಳಿದಿರಲಿ, ಇದನ್ನು ನೀವು ಓದ್ಕೊಳ್ಳಿ. ಕಬ್ಬಿಣದ ಅದಿರಿನ ವಿಧಗಳು. ಕಬ್ಬಿಣದ ಅದಿರನ್ನು ಒಳಗೊಂಡಿರುವ ಖನಿಜಾಂಶದ ಪ್ರಮಾಣ ಮತ್ತು ಕಲ್ಮಶಗಳ ಪ್ರಮಾಣವನ್ನು ಆಧರಿಸಿ 4 ಮುಖ್ಯ ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ, ಇದರರ್ಥ ಕಬ್ಬಿಣದ ಅದಿರಿದೆಯಲ್ಲ, ಅದು ಒಳಗೊಂಡಿರುವಂಥ ಖನಿಜಾಂಶ ಎಷ್ಟು % ಕಬ್ಬಿಣದ ಅದಿರನ್ನು ಒಳಗೊಂಡಿದೆ ಅನ್ನೋ ಒಂದು ಮೆಜರ್ಮೆಂಟ್ ಪ್ರಮಾಣವನ್ನು ಆಧರಿಸಿ, ಹಾಗೂ ಕಲ್ಮಶ ಅದರಲ್ಲಿರುವಂಥ ಕೆಟ್ಟ ವಸ್ತುಗಳ ಪ್ರಮಾಣವನ್ನು ಆಧರಿಸಿ 4 ಮುಖ್ಯ ವಿಧಗಳಾಗಿ ವರ್ಗೀಕರಿಸಲಾಗಿದೆ ಕಬ್ಬಿಣದ ಅದಿರನ್ನು. ಸ್ನೇಹಿತರೆ, 1ನೇದು ಮ್ಯಾಗ್ನೆಟೈಟ್, 2ನೇದು ಹಿಮಟೈಟ್, 3ನೇದು ಲಿಮೊನೈಟ್, 4ನೇದು ಸಿಡರೈಟ್. ಭಾರತದಲ್ಲಿ ಜಾರ್ಖಂಡ್, ಒಡಿಸ್ಸಾ ಮತ್ತು ಕರ್ನಾಟಕ ರಾಜ್ಯಗಳು ಅತಿ ಕಬ್ಬಿಣದ ಅದಿರಿನ ನಿಕ್ಷೇಪವನ್ನು ಹೊಂದಿರುವ ರಾಜ್ಯಗಳಾಗಿವೆ. ಜಾರ್ಖಂಡ್, ಒಡಿಸ್ಸಾ ಮತ್ತು ಕರ್ನಾಟಕ ರಾಜ್ಯ ಇವು ಭಾರತದಲ್ಲೇ ಅತ್ಯಂತ ಹೆಚ್ಚಿನ ಕಬ್ಬಿಣದ ಅದಿರಿನ ನಿಕ್ಷೇಪ ಗಣಿಗಳನ್ನು ಹೊಂದಿರುವಂಥ ರಾಜ್ಯಗಳಾಗಿವೆ. ಜಾರ್ಖಂಡ್ನ ಸಿಂಗಭೂಮ್, ಒರಿಸ್ಸಾದ ಕೆಯೋಂಝಾರ್, ಮಯೂರ್ಭಂಜ್ ಮತ್ತು ಸುಂದರ್ಗರ್ ಜಿಲ್ಲೆಗಳಲ್ಲಿ ಅಪಾರ ಪ್ರಮಾಣದ ಕಬ್ಬಿಣ ಅದಿರಿನ ನಿಕ್ಷೇಪವಿದೆ. ಇದಲ್ಲದೆ ಛತ್ತೀಸ್ಗಢದ ಬಸ್ತಾರ್, ದುರ್ಗ್ ಮತ್ತು ರಾಯಪುರಗಳು ಹೆಸರಾಗಿವೆ. ಗೋವಾ, ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳು ಕಬ್ಬಿಣದ ಅದಿರಿನ ನಿಕ್ಷೇಪಗಳನ್ನು ಒಳಗೊಂಡಿದೆ. ಕರ್ನಾಟಕದ ಕೆಮ್ಮಣ್ಣುಗುಂಡಿ, ಕುದುರೆಮುಖ, ಹೊಸಪೇಟೆ ಮತ್ತು ಸಂಡೂರುಗಳಲ್ಲಿ ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಕಬ್ಬಿಣ ಅದಿರಿನ ನಿಕ್ಷೇಪಗಳಿವೆ. ಭಾರತದಲ್ಲಿ ದೊರೆಯುವ ಕಬ್ಬಿಣ ಅದಿರನ್ನು ಕರ್ನಾಟಕ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಒಡಿಸ್ಸಾ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿರುವ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಜೊತೆಗೆ ಜಪಾನ್, ಚೀನಾ, ಇಟಲಿ, ಇರಾನ್ ಮೊದಲಾದ ದೇಶಗಳಿಗೆ ರಫ್ತು ಮಾಡಿ ವಿದೇಶಿ ವಿನಿಮಯವನ್ನು ಗಳಿಸಲಾಗುತ್ತದೆ. ಭಾರತದಲ್ಲಿ ಸಿಗುತ್ತಲ್ಲ ಕಬ್ಬಿಣದ ಅದಿರು, ಅದನ್ನ ಕರ್ನಾಟಕ ರಾಜ್ಯ, ಛತ್ತೀಸ್ಗಢ ರಾಜ್ಯ, ಜಾರ್ಖಂಡ್ ರಾಜ್ಯ, ಪಶ್ಚಿಮ ಬಂಗಾಳ ರಾಜ್ಯ, ಮಧ್ಯಪ್ರದೇಶ ರಾಜ್ಯ, ಒಡಿಸ್ಸಾ ರಾಜ್ಯ, ತಮಿಳುನಾಡು ರಾಜ್ಯ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಲ್ಲಿ ಬಳಸಲಾಗ್ತದೆ. ನಮ್ಮ ಕರ್ನಾಟಕದ ಭದ್ರಾವತಿಯಲ್ಲಿರುವಂತಹ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಕಾರ್ಖಾನೆಯಲ್ಲಿ ಕಬ್ಬಿಣದ ಅದಿರನ್ನು ಕಬ್ಬಿಣವಾಗಿ ಪರಿವರ್ತಿಸಲಾಗ್ತಿತ್ತು. ಅದನ್ನ ಕೇಂದ್ರ ಸರ್ಕಾರ ಮುಚ್ಚಿದೆ. ಈಗ ಮತ್ತೆ ಪುನರಾರಂಭಿಸ್ತಾ ಇದೆ ಹಾಗೂ ಕಬ್ಬಿಣದ ಅದಿರನ್ನು ವಿದೇಶಗಳಿಗೆ ರಫ್ತು ಮಾಡ್ತಾ ಇದೆ. ನಮ್ಮ ದೇಶದಿಂದ ಜಪಾನು, ಚೀನಾ, ಇಟಲಿ, ಇರಾನ್ ಮೊದಲಾದ ದೇಶಗಳಿಗೆ ರಫ್ತು ಅಂದರೆ ಕಳಿಸೋದು, ನಮ್ಮಲ್ಲಿರುವಂಥ ವಸ್ತುಗಳನ್ನು ಬೇರೆ ರಾಷ್ಟ್ರಗಳಿಗೆ ಕಳಿಸೋದು
ಕಳಿಸಿ ಹೆಚ್ಚಿನ ವಿದೇಶಿ ವಿನಿಮಯ, ವಿದೇಶದ ಹಣವನ್ನು ವಿನಿಮಯ ಮಾಡಿಕೊಳ್ಳಲಾಗ್ತದೆ, ಹೆಚ್ಚು ಹಣವನ್ನು ಸಂಪಾದಿಸಲಾಗ್ತದೆ. ಈ ಭಾರತದ ಭೂಪಟದಲ್ಲಿ ಗಮನಿಸಿ, ಭಾರತದ ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್ ನಿಕ್ಷೇಪಗಳು ಎಷ್ಟು ಭಾಗದಲ್ಲಿದ್ದಾವೆ ಅನ್ನೋದನ್ನು ಗಮನಿಸಿ. ಮೊದಲಿಗೆ ನಾನು ಕಬ್ಬಿಣದ ಅದಿರು ನೋಡಿ, ಈ ಮಾರ್ಕ್ ಇದೆ, ಇದನ್ನು ಗಮನಿಸಿ. ಇಲ್ಲಿ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಛತ್ತೀಸ್ಗಢ, ಒಡಿಸ್ಸಾ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಹಿಮಾಚಲ ಪ್ರದೇಶದ ಸ್ವಲ್ಪ ಭಾಗ, ಉತ್ತರಾಖಂಡದಲ್ಲಿ ಸ್ವಲ್ಪ ಭಾಗ, ಜಾರ್ಖಂಡ್, ಬಿಹಾರ, ಪಶ್ಚಿಮ ಬಂಗಾಳ ಈ ಭಾಗದಲ್ಲಿ ಅತಿ ಹೆಚ್ಚಿನ ಕಬ್ಬಿಣದ ಅದಿರು ಸಿಗ್ತದೆ, ಗಮನಿಸಿ. ಎರಡನೇ ಅದಿರು ಮ್ಯಾಂಗನೀಸ್. ಭಾರತ ಉತ್ಪಾದಿಸಿರುವ ಕಬ್ಬಿಣ ಮಿಶ್ರಲೋಹಗಳಲ್ಲಿ ಮ್ಯಾಂಗನೀಸ್ ಅತಿ ಮುಖ್ಯವಾದುದು. ಇದರ ಮುಖ್ಯ ಉಪಯೋಗಗಳೆಂದರೆ ಮ್ಯಾಂಗನೀಸನ್ನು ಉಕ್ಕಿನ ಉತ್ಪಾದನೆಯಲ್ಲಿ ಬಳಸುವರು, ರಾಸಾಯನಿಕ ಮತ್ತು ವಿದ್ಯುತ್ ಉಪಕರಣಗಳ ತಯಾರಿಕೆ ಹಾಗೂ ಬಣ್ಣದ ಗಾಜುಗಳ ತಯಾರಿಕೆಯಲ್ಲಿ ಬಳಸಲಾಗುವುದು. ಇವಿಷ್ಟು ಮ್ಯಾಂಗನೀಸ್ ಅದಿರಿನ ಉಪಯೋಗಗಳಾಗಿವೆ. ಮ್ಯಾಂಗನೀಸ್ ಅದಿರಿನ ವಿಧಗಳು. ಮ್ಯಾಂಗನೀಸ್ನ ಮುಖ್ಯ ಅದಿರುಗಳೆಂದರೆ ಪೆರಲೋಸೈಟ್, ಸೈಲೋಮೆಲೇನ್, ಮ್ಯಾಂಗನೈಟ್, ಬ್ರಾನೈಟ್ ಮತ್ತು ಒಲ್ಯಾಂಡೈಟ್. ಭಾರತದಲ್ಲಿ ದೊರಕುವ ಮ್ಯಾಂಗನೀಸ್ ಅದಿರು ಅತ್ಯುತ್ತಮವಾಗಿದೆ. ಪೆರಲೋಸೈಟ್ ಮತ್ತು ಸೋಲೋಮೆಲೇನ್ ಮ್ಯಾಂಗನೀಸ್ನ ಮುಖ್ಯ ಅದಿರುಗಳಾಗಿವೆ. ಒಡಿಶಾ, ಕರ್ನಾಟಕ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರಗಳು ಮ್ಯಾಂಗನೀಸ್ ಅದಿರನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯಗಳಾಗಿವೆ. ಇವುಗಳಲ್ಲದೆ ಬಿಹಾರ, ಛತ್ತೀಸ್ಗಢ, ರಾಜಸ್ಥಾನ್, ಪಂಜಾಬ್ ಮತ್ತು ಗೋವಾಗಳಲ್ಲೂ ಮ್ಯಾಂಗನೀಸ್ ಅದಿರು ದೊರೆಯುತ್ತದೆ. ಭಾರತದ ಮ್ಯಾಪನ್ನು ಗಮನಿಸಿ ನೋಡಿ, ಈ ಪಾಯಿಂಟ್ ಇದೆಯಲ್ಲ, ಈ ಚಿಹ್ನೆ ಮ್ಯಾಂಗನೀಸ್ ಅದಿರು ದೊರೆಯುವಂತಹ ಭಾರತದ ರಾಜ್ಯಗಳಾಗಿವೆ. ನೋಡಿ, ಮ್ಯಾಂಗನೀಸ್ ಕರ್ನಾಟಕದಲ್ಲಿ ಸಿಗ್ತದೆ, ಇಲ್ಲಿದೆ ನೋಡಿ. ಹಾಗೆ ಇಲ್ಲಿ ಗುಜರಾತ್, ಆಂಧ್ರ ಪ್ರದೇಶ, ರಾಜಸ್ಥಾನ, ಒಡಿಸ್ಸಾ, ಮಧ್ಯಪ್ರದೇಶ ಇಷ್ಟು ರಾಜ್ಯಗಳಲ್ಲಿ ದೊರೆಯುತ್ತದೆ. ಅರ್ಥ ಆಯ್ತಲ್ಲ ಪ್ರಿಯ ಮಿತ್ರರೇ. ಮೂರನೆಯದು ಬಾಕ್ಸೈಟ್ ಅದಿರು, ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಬಾಕ್ಸೈಟ್ ಅಲ್ಯೂಮಿನಿಯಂ ಲೋಹದ ಮುಖ್ಯ ಅದಿರಾಗಿದೆ. ಇದು ಕಬ್ಬಿಣದ ಆಕ್ಸೈಡ್ ಮತ್ತು ಮರಳಿನೊಂದಿಗೆ ಮಿಶ್ರಿತವಾಗಿರುತ್ತದೆ. ಬಾಕ್ಸೈಟ್ ಅನ್ನೋದು ಕಬ್ಬಿಣದ ಆಕ್ಸೈಡು ಮತ್ತು ಮರಳಿನೊಂದಿಗೆ ಮಿಶ್ರಿತವಾಗಿರ್ತದೆ, ಅಂದರೆ ಮಿಶ್ರಣ ಆಗಿರುತ್ತೆ, ಮಿಕ್ಸ್ ಆಗಿರ್ತದೆ. ಕಂದು, ಹಳದಿ ಮತ್ತು ಬೂದು ಬಣ್ಣಗಳಿಂದ ಮಿಶ್ರಿತವಾಗಿರುವ ಬಾಕ್ಸೈಟ್ ಜೇಡಿ ಮಣ್ಣಿನಂತೆ ಜಿಗುಟು ಗುಣವನ್ನು ಹೊಂದಿರುತ್ತದೆ. ಜೇಡಿ ಮಣ್ಣನ್ನು ನೋಡಿದಿರಲ್ಲ, ಜಿಗುಟು ಆಗಿರ್ತದಲ್ಲ, ಆ ರೀತಿ ಗುಣವನ್ನು ಬಾಕ್ಸೈಟ್ ಅದಿರು ಹೊಂದಿರ್ತದೆ. ಬಾಕ್ಸೈಟ್ ಅದಿರು ಪ್ರತಿಶತ 60-70% ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಹೊಂದಿದ್ದು, ಅದನ್ನು ಸಂಸ್ಕರಿಸಿ ಅಲ್ಯೂಮಿನಿಯಂನನ್ನು ಪಡೆಯಲಾಗ್ತದೆ. ಸಂಸ್ಕರಿಸಿ ಅಂದರೆ ಅದನ್ನು ಕ್ಲೀನ್ ಮಾಡೋದು, ಸ್ವಚ್ಛಗೊಳಿಸೋದು, ಅಂದರೆ ಫ್ಯಾಕ್ಟ್ರಿಗಳಲ್ಲಿ ಅದನ್ನು ಸಂಸ್ಕರಣೆ ಮಾಡ್ತಾರೆ, ಅದರಿಂದ ಅಲ್ಯೂಮಿನಿಯಂನ ಪಡೀತಾರೆ. ನೀವು ಅಲ್ಯೂಮಿನಿಯಂ ಲೋಹದ ವಸ್ತುಗಳನ್ನು ನೋಡಿದ್ರೆ ಪಾತ್ರೆಗಳು, ವಿದ್ಯುತ್ ತಂತಿಗಳು, ಇನ್ನು ಮನೆಗಳನ್ನು ಕಟ್ಟುವಾಗ ಕಿಟಕಿಗಳಲ್ಲಿ ಬಳಸ್ತಾರೆ. ಈಗ ಅನೇಕ ಕೈಗಾರಿಕೆಗಳು ಹಾಗೂ ಕೆಲಸ ಕಾರ್ಯಗಳಲ್ಲಿ ಬಳಸ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ಅಲ್ಯೂಮಿನಿಯಂ ವೈವಿಧ್ಯಮಯ ಉಪಯೋಗಗಳಿಗಾಗಿ ಬಳಸಲ್ಪಡುವುದರಿಂದ ಇದನ್ನು 20ನೇ ಶತಮಾನದ ಅದ್ಭುತ ಲೋಹವೆಂದು ಕರೆಯಲಾಗ್ತದೆ. ಅಲ್ಯೂಮಿನಿಯಂನನ್ನು 20ನೇ ಶತಮಾನದ ಅಚ್ಚರಿ ಲೋಹ ಎಂದು ಏಕೆ ಕರೆಯಲಾಗ್ತದೆ ಅಂತ ಅನೇಕ ಸಮಯಗಳಲ್ಲಿ SLC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವುದಾಗಿದೆ. ಆದ್ದರಿಂದ ಇದನ್ನು ದಯವಿಟ್ಟು ಗಮನಿಸಿ. ಬಾಕ್ಸೈಟ್ ಅದಿರು ಮುಖ್ಯವಾಗಿ ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಉಪಯೋಗವಾಗುತ್ತದೆ. ಭಾರತವು ಹೇರಳವಾದ ಬಾಕ್ಸೈಟ್ ನಿಕ್ಷೇಪವನ್ನು ಹೊಂದಿದ್ದು, ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದೆ. ಬಾಕ್ಸೈಟ್ ನಿಕ್ಷೇಪದಲ್ಲಿ ದೇಶವು ಪ್ರಪಂಚದಲ್ಲಿ 5ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಮುಖ್ಯವಾಗಿ ಒಡಿಸ್ಸಾದ ಕೋರಾಪುಟ್, ಕಾಳಹಂದಿ, ಬೋಲಾಂಗೀರ್, ಸುಂದರ್ಗರ್ ಜಿಲ್ಲೆಗಳಲ್ಲಿ, ಗುಜರಾತ್ನ ಜಾಮ್ನಗರ, ಭಾವನಗರ, ಜುನಾಗಢ, ಭರೂಚ್, ಸೂರತ್ ಜಿಲ್ಲೆಗಳಲ್ಲಿ, ಜಾರ್ಖಂಡ್ನ ರಾಂಚಿ, ಪಲಮು, ಲೋಹರ್ದಗ ಜಿಲ್ಲೆಗಳಲ್ಲಿ, ಮಹಾರಾಷ್ಟ್ರದ ರತ್ನಗಿರಿ, ಕೊಲ್ಲಾಪುರ, ಅಂಬೋಲಿಘಾಟ್, ಉದಯಗಿರಿ, ರಾಧಾನಗರಿ, ರಂಗವಾರ್ಡಿಗಳಲ್ಲಿ, ಛತ್ತೀಸ್ಗಢದ ಬಸ್ತಾರ್, ಬಿಲಾಸ್ಪುರ್, ರಾಯಗಢ್ ಮತ್ತು ಸೂರಾಗುಜಗಳಲ್ಲಿ ಹಂಚಿಕೆಯಾಗಿದೆ. ಇದಲ್ಲದೆ ಮಧ್ಯಪ್ರದೇಶ, ಕರ್ನಾಟಕದ ಬೆಳಗಾವಿ, ತಮಿಳುನಾಡಿನ ಸೇಲಂ ಮತ್ತು ಮದುರೈ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಮೊದಲಾದ ಸ್ಥಳಗಳಲ್ಲಿ ಬಾಕ್ಸೈಟ್ ಅದಿರು ದೊರೆಯುತ್ತದೆ. ಭಾರತವು ಸೌದಿ ಅರೇಬಿಯಾ, ಸಂಯುಕ್ತ ಅರಬ್ ಗಣರಾಜ್ಯ ಅಂದರೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರೀತಾರೆ, ಬ್ರಿಟನ್, ಜರ್ಮನಿ, ಜಪಾನ್, ಅಮೆರಿಕ ಸಂಯುಕ್ತ ಸಂಸ್ಥಾನ ರಾಷ್ಟ್ರಗಳಿಗೆ ಬಾಕ್ಸೈಟ್ ಅದಿರನ್ನು ರಫ್ತು ಮಾಡುತ್ತಿದೆ. ಭಾರತದ ಭೂಪಟವನ್ನು ಗಮನಿಸಿ ಮಿತ್ರರೇ. ಬಾಕ್ಸೈಟ್ ಎಲ್ಲೆಲ್ಲಿ ಸಿಗ್ತದೆ ಅನ್ನೋದನ್ನ ಗಮನಿಸಿ ನೋಡಿ. ಈ ರೀತಿ ಚಿಹ್ನೆ ಇದೆ, ಗಮನಿಸಿ ಇದನ್ನು. ಇಲ್ಲಿ ತಮಿಳುನಾಡಲ್ಲಿ ಸಿಗ್ತದೆ, ಕರ್ನಾಟಕ, ಮಧ್ಯಪ್ರದೇಶ ಈ ಭಾಗದಲ್ಲಿ, ಜಾರ್ಖಂಡು, ಛತ್ತೀಸ್ಗಢ ಈ ಭಾಗದಲ್ಲೆಲ್ಲ ಸಿಗ್ತದೆ, ಗಮನಿಸಿ. ಅರ್ಥವಾಯ್ತಲ್ಲ. ನಾಲ್ಕನೇದು ಅಬ್ರಾಕ, ಅದನ್ನು ಇಂಗ್ಲೀಷಲ್ಲಿ ಮೈಕಾ ಅಂತಾರೆ. ಕಬ್ಬಿಣೇತರ ವರ್ಗದ ಖನಿಜಗಳಲ್ಲಿ ಅಬ್ರಾಕವು ಅತಿ ಮುಖ್ಯವಾದ ಅದಿರಾಗಿದೆ. ಭಾರತವು ಅಬ್ರಕದ ನಿಕ್ಷೇಪ ಮತ್ತು ಫಲಕ ಅಬ್ರಕದ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಅಗ್ರಸ್ಥಾನದಲ್ಲಿದೆ, ಅಂದರೆ ಮುಂಚೂಣಿಯಲ್ಲಿದೆ, ಮೊದಲ ಸ್ಥಾನದಲ್ಲಿದೆ. ಅಬ್ರಕದ ಗುಣಗಳನ್ನು ತಿಳ್ಕೊಳ್ಳೋಣ. ಅಬ್ರಕವು ಒಳ್ಳೆಯ ಪಾರದರ್ಶಕತೆ, ಸ್ಥಿತಿಸ್ಥಾಪಕತ್ವ ಅಂದರೆ ಅದಲು ಬದಲಾಗದು, ಶಾಖ ನಿರೋಧಕ ಅಂದರೆ ಹೀಟ್ ಶಾಕ್ ಆಗಲ್ಲ, ಹಾಗೂ ಒಳಪುಳ್ಳ ಸಿಲಿಕೇಟ್ ಖನಿಜವಾಗಿದೆ. ಇದು ಶಾಖ ಮತ್ತು ವಿದ್ಯುತ್ತಿನ ಮಂದವಾಹಕವಾಗಿರುವುದರಿಂದ ಇದನ್ನು ಶಾಖ ನಿರೋಧಕ ಹಾಗೂ ವಿದ್ಯುತ್ ನಿರೋಧಕ ವಸ್ತುಗಳಾಗಿ ಟೆಲಿಫೋನ್, ಟೆಲಿಗ್ರಾಫ್, ನಿಸ್ತಂತು ಸೇವೆ, ಗಾಜು ತಯಾರಿಕೆ, ಬಣ್ಣ ವಾರ್ನಿಷ್, ಕೃತಕ ಗೊಬ್ಬರ, ಡೈನಾಮೋಗಳು, ರಾಸಾಯನಿಕ ಕೈಗಾರಿಕೆಗಳಲ್ಲಿ ಉಪಯೋಗಿಸಲಾಗುತ್ತದೆ. ಅಬ್ರಕವು ಕಾಗೆ ಬಂಗಾರ ಎಂದು ಪ್ರಸಿದ್ಧಿಯಾಗಿದೆ. ಅಬ್ರಕದ ವಿಧಗಳು.
ಅಬ್ರಕದಲ್ಲಿ ಕಂಡುಬರುವ ರಾಸಾಯನಿಕ ಅಂಶ ಮತ್ತು ಬಣ್ಣಗಳಿಗೆ ಅನುಗುಣವಾಗಿ ಅದನ್ನು ಅನೇಕ ವಿಧಗಳಾಗಿ ವಿಂಗಡಿಸಲಾಗಿದೆ. ಅಂದರೆ ಅದರಲ್ಲಿ ಕಂಡುಬರುವಂಥ ಕೆಮಿಕಲ್ಸ್ ಪಾಯಿಂಟ್ಸ್ ಮತ್ತು ಕಲರ್ ಬಣ್ಣ ಅವುಗಳಿಗೆ ಅನುಗುಣವಾಗಿ ಅನೇಕ ವಿಧಗಳು ಟೈಪ್ಸ್ಗಳಾಗಿ ವಿಂಗಡಿಸಲಾಗಿದೆ, ಡಿವೈಡ್ ಮಾಡಲಾಗಿದೆ. ಇವುಗಳೆಂದರೆ ಮಸ್ಕೋವೈಟ್ ಅಂದರೆ ಶ್ವೇತ ಅಬ್ರಕ, ಬಿಳಿ ಅಬ್ರಕ, ಬಯೋಟೈಟ್ ಅಂದರೆ ಕಪ್ಪು ಅಬ್ರಕ, ಹುಗೋವೈಟ್ ಅಂದರೆ ಕಂದು ಅಬ್ರಕ, ಪೆಡೋಟೈಟ್ ಮೊದಲಾದವು. ಭಾರತದಲ್ಲಿ ಅತ್ಯುತ್ತಮ ದರ್ಜೆಯ ಶ್ವೇತ ಅಬ್ರಕವು ವ್ಯಾಪಕವಾಗಿ ಹರಡಿದೆ. ಹಾಗೆಯೇ ಭಾರತದ ಮ್ಯಾಪನ್ನು ಗಮನಿಸಿ. ಇಲ್ಲಿ ಅಬ್ರಕ ನೋಡಿ, ಇಲ್ಲಿ ತ್ರಿಭುಜದ ರೀತಿ ಇದೆ. ಅಬ್ರಕ ತ್ರಿಭುಜದ ರೀತಿ ಮಾರ್ಕ್ ಇದೆ, ಗಮನಿಸಿ. ಎಲ್ಲೆಲ್ಲಿ ಭಾರತದಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿದೆ, ಸಿಗ್ತದೆ ನೋಡಿ, ಇಲ್ಲಿದೆ ಚಿತ್ರದಲ್ಲಿ. ಹಾಗೆ ಬಿಹಾರದಲ್ಲಿ ಸಿಗ್ತದೆ, ರಾಜಸ್ಥಾನದಲ್ಲಿ ಸಿಗ್ತದೆ, ಗಮನಿಸಿದ್ರಲ್ಲ. ಭಾರತದಲ್ಲಿ ಅಬ್ರಕವು ಆಂಧ್ರ ಪ್ರದೇಶದ ಶ್ರೀಪಟ್ಟಿ ಶ್ರೀರಾಮುಲು ನೆಲ್ಲೂರು ಜಿಲ್ಲೆ, ಕೃಷ್ಣಾ ಮತ್ತು ಪೂರ್ವ ಗೋದಾವರಿ ಜಿಲ್ಲೆಗಳು, ತೆಲಂಗಾಣದ ವಾರಂಗಲ್ ಜಿಲ್ಲೆ, ಜಾರ್ಖಂಡ್ ರಾಜ್ಯದ ಧನ್ಬಾದ್, ಪಾಲಮು, ಗಿರಿದಿ, ಕೋಡೆರ್ಮಾ ಜಿಲ್ಲೆಗಳು, ಬಿಹಾರದ ಗಯಾ, ಮಂಗೈರ್, ಬಗಲ್ಪುರ, ನಾವಡ ಜಿಲ್ಲೆಗಳು, ರಾಜಸ್ಥಾನದ ಉದಯಪುರ್, ಅಜ್ಮೀರ್, ಬಿಲ್ವಾರ, ಜೈಪುರ ಗ್ರಾಮಾಂತರ ಜಿಲ್ಲೆಗಳು, ಕೇರಳದ ತಿರುವನಂತಪುರ, ತಮಿಳುನಾಡಿನ ಸೇಲಂ, ಮಧ್ಯಪ್ರದೇಶದ ಚಿಂದ್ವಾರ ಮತ್ತು ಬಾಲಾಘಾಟ್, ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ. ಹಿಂದಿನ ವರ್ಷಗಳಲ್ಲಿ ಭಾರತವು ಅಪಾರ ಪ್ರಮಾಣದಲ್ಲಿ ಅಬ್ರಕವನ್ನು ಉತ್ಪಾದಿಸಿ ರಫ್ತು ಮಾಡುತ್ತಿತ್ತು. ಇಂದು ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತಿದ್ದು ಇದರ ರಫ್ತು ಕಡಿಮೆಯಾಗಿದೆ. ಆಲ್ಟರ್ನೇಟ್ ಆಗಿ ಅಬ್ರಕದ ಬದಲಿಗೆ ಬೇರೆ ವಸ್ತುಗಳನ್ನು ಬಳಸ್ತಿದ್ದಾರೆ. ಆದ್ದರಿಂದ ಭಾರತ ರಫ್ತು ಮಾಡೋದು ಅಬ್ರಕವನ್ನು ಕಡಿಮೆಯಾಗಿದೆ. 5ನೇಯದು ಚಿನ್ನದ ಅದಿರು, ಗೋಲ್ಡ್ ಅಂತೀವಲ್ಲ ಅದು. ಚಿನ್ನವು ಅತ್ಯಮೂಲ್ಯವಾದ ಲೋಹವಾಗಿದ್ದು ಪ್ರಪಂಚದಾದ್ಯಂತ ಪ್ರಾಚೀನ ಕಾಲದಿಂದಲೂ ಅತ್ಯಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ. ಎಲ್ಲರಿಗೂ ಸಹ ಚಿನ್ನ ಕಂಡ್ರೆ ಬಹಳ ಆಸೆ ಅಲ್ವಾ. ಹೆಣ್ಮಕ್ಳಂತೂ ತುಂಬ ಇಷ್ಟಪಡ್ತಾರೆ. ಚಿನ್ನವನ್ನು ಇಟ್ಕೊಳ್ಳೋದ್ರಲ್ಲಿ ಬಹಳ ಬುದ್ಧಿವಂತರು. ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಯಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧರಿಸುವಲ್ಲಿ ಚಿನ್ನವು ನಿರ್ಧಾರಕ ಮಾಧ್ಯಮವಾಗಿ ಬಳಸಲ್ಪಡುವುದು. ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆ, ಇಂಟರ್ನ್ಯಾಷನಲ್ ಫೈನಾನ್ಸ್ ಸಿಸ್ಟಮ್ ಅಲ್ಲಿ ಹಾಗೂ ಇಂಟರ್ನ್ಯಾಷನಲ್ ವ್ಯಾಲ್ಯೂ ಅದನ್ನು ನಿರ್ಧಾರ ಆಗಬೇಕು ಅಂದರೆ ಚಿನ್ನವನ್ನು ನಿರ್ಧಾರದ ಮಾಧ್ಯಮವಾಗಿ ಬಳಸ್ತಾರೆ. ಎಲ್ಲ ಪ್ರಪಂಚದ ರಾಷ್ಟ್ರಗಳಲ್ಲೂ ಚಿನ್ನವನ್ನೇ ನಿರ್ಧಾರಕ ಮಾಧ್ಯಮವಾಗಿ ಮೌಲ್ಯವಾಗಿ ಬಳಸ್ತಾರೆ. ಭಾರತದಲ್ಲಿ ಚಿನ್ನದ ನಿಕ್ಷೇಪ ಬಹಳ ಕಡಿಮೆ ಇದೆ. ಆದ್ದರಿಂದಲೇ ಚಿನ್ನ ಭಾರತದಲ್ಲಿ ಬಹಳ ದುಬಾರಿಯಾಗಿದೆ. ಭಾರತದಲ್ಲಿ ಚಿನ್ನದ ನಿಕ್ಷೇಪಗಳು ಕರ್ನಾಟಕದ ಕೋಲಾರ ಜಿಲ್ಲೆಯ KGF, ರಾಯಚೂರು ಜಿಲ್ಲೆಯ ಹಟ್ಟಿ ಮತ್ತು ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ ಹಾಗೂ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ, ಬಿಹಾರ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಗದಗ ಬಳಿ ಇರುವ ಕಪ್ಪತ್ತಗುಡ್ಡದಲ್ಲಿ ಬೆಣಚು ಕಲ್ಲಿನ ಶಿಲಾಸ್ತರಗಳಲ್ಲಿ ಎಳೆಗಳ ರೂಪದಲ್ಲಿ ದೊರೆಯುತ್ತದೆ. ಪ್ರಸ್ತುತ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತಿದೆ. ಭಾರತದಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡ್ತಿದೆ. ಭಾರತದ ಭೂಪಟವನ್ನು ಗಮನಿಸಿ. ಚಿನ್ನದ ಈ ಮಾರ್ಕ್ ಇದೆಯಲ್ಲ, ಇದು ಚಿನ್ನದ ಚಿಹ್ನೆಯಾಗಿದೆ. ಕರ್ನಾಟಕದಲ್ಲಿ ಹಟ್ಟಿ ಇಲ್ಲಿ ಬರ್ತದೆ, ರಾಯಚೂರು ಜಿಲ್ಲೆಯಲ್ಲಿ ಬರ್ತದೆ ಹಟ್ಟಿ. ಇಲ್ಲಿ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಚಿನ್ನವನ್ನು ಉತ್ಪಾದಿಸಲಾಗ್ತದೆ. ನೆಕ್ಸ್ಟ್ ಶಕ್ತಿ ಸಂಪನ್ಮೂಲಗಳು, ಎನರ್ಜಿ ರಿಸೋರ್ಸಸ್. ಶಕ್ತಿ ಸಂಪನ್ಮೂಲಗಳು ಇರಲೇಬೇಕಲ್ವ ಇವತ್ತಿನ ವಾಹನಗಳನ್ನ ಓಡಿಸೋಕ್ಕೆ. ಬಸ್ಸು, ಕಾರು, ಲಾರಿ, ವಿಮಾನ ಈ ರೀತಿ ಓಡಿಸೋಕ್ಕೆಲ್ಲ ಈ ಶಕ್ತಿ ಸಂಪನ್ಮೂಲಗಳು ಅವಶ್ಯಕತೆ ಇದೆ. ಶಕ್ತಿ ಸಂಪನ್ಮೂಲಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅತ್ಯವಶ್ಯಕವಾಗಿವೆ. ಸಾಂಪ್ರದಾಯಿಕ ಅಂದರೆ ಕನ್ವೆನ್ಷನಲ್ ಹಾಗೂ ಮುಗಿದು ಹೋಗುವ ಶಕ್ತಿ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲು, ಪೆಟ್ರೋಲಿಯಂ, ಅಣುವಿದ್ಯುತ್ ಶಕ್ತಿಗಳನ್ನು ಉದಾಹರಿಸಬಹುದಾಗಿದೆ. ಅಸಾಂಪ್ರದಾಯಿಕ ಸಂಪನ್ಮೂಲಗಳು ಮುಗಿದು ಹೋಗದ ಸಂಪನ್ಮೂಲಗಳಾಗಿವೆ. ಮುಗಿದು ಹೋಗದೇ ಇರುವ ಶಕ್ತಿ ಸಂಪನ್ಮೂಲಗಳಲ್ಲಿ ಸೌರಶಕ್ತಿ, ಪವನಶಕ್ತಿ, ಜಲವಿದ್ಯುತ್ ಶಕ್ತಿ ಪ್ರಮುಖವಾಗಿವೆ. ಇಲ್ಲಿ ಮುಗಿದು ಹೋಗುವಂತಹ ಶಕ್ತಿ ಸಂಪನ್ಮೂಲಗಳು ಅಂದರೆ ಕಲ್ಲಿದ್ದಲು, ಪೆಟ್ರೋಲಿಯಂ, ಅಣುವಿದ್ಯುತ್ತು ಇವು ಬೇಗ ಖಾಲಿಯಾಗ್ತವೆ. ಆದರೆ ಪ್ರಕೃತಿಯಲ್ಲಿ ಮುಗಿದೇ ಹೋಗದಿರುವಂತಹ ಶಕ್ತಿ ಸಂಪನ್ಮೂಲಗಳು ಇವುಗಳನ್ನು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂತ ಕರೀತಾರೆ. ಸೌರಶಕ್ತಿ, ಸೂರ್ಯನ ಶಕ್ತಿ, ಪವನ ಶಕ್ತಿ ಅಂದರೆ ಗಾಳಿ ಶಕ್ತಿ, ಜಲವಿದ್ಯುತ್ ಶಕ್ತಿ ಅಂದರೆ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದಿಸುವಂತಹದ್ದು. ಕಲ್ಲಿದ್ದಲು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೋಲ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಭಾರತ ಉತ್ಪಾದಿಸುತ್ತಿರುವ ಹಾಗೂ ಬಳಕೆ ಮಾಡುತ್ತಿರುವ ಶಕ್ತಿ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲು ಅತ್ಯಂತ ಪ್ರಮುಖವಾದುದು. ಭಾರತವು ಪ್ರಪಂಚದಲ್ಲಿ ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯಲ್ಲಿ ದಟ್ಟವಾದ ಅರಣ್ಯಗಳಿದ್ದು ಕ್ರಮೇಣ ಇವುಗಳು ಭೂಮಿಯ ಪದರುಗಳಲ್ಲಿ ಹುದುಗಿ ಹೋಗಿ ಶಾಖ ಮತ್ತು ಒತ್ತಡದಿಂದ ಕಲ್ಲಿದ್ದಲಾಗಿ ಮಾರ್ಪಾಡು ಹೊಂದಿದವೆಂದು ನಂಬಲಾಗಿದೆ. ಕಲ್ಲಿದ್ದಲು ಹೆಂಗೆ ಆಗಿದೆ ಅಂದರೆ, ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯಲ್ಲಿ ದಟ್ಟವಾದ ಅರಣ್ಯಗಳಿದ್ದಾವಲ್ಲ, ಕಾಡುಗಳಿದ್ದಾವಲ್ಲ, ಕ್ರಮೇಣ ಅವೇನಾದವಪ್ಪ ಅಂದರೆ ಇವುಗಳು ಭೂಮಿಯ ಪದರಗಳಲ್ಲಿ, ಭೂಮಿಯ ಒಳಭಾಗದ ಪದರು ಲೇಯರ್ಗಳಲ್ಲಿ ಹುದುಗಿ ಅಂದರೆ ಅಡಗಿ ಹೋಗಿ ಶಾಖ ಮತ್ತು ಒತ್ತಡ, ಹೀಟ್ ಅಂಡ್ ಪ್ಲೆಸರ್ ಅದರಿಂದ ಕಲ್ಲಿದ್ದಲಾಗಿ ಮಾರ್ಪಾಡಾಗಿದ್ದಾವೆಂದು ನಂಬಲಾಗಿದೆ. ಕಲ್ಲಿದ್ದಲು ಕೇವಲ ಶಕ್ತಿಯ ಸಂಪನ್ಮೂಲವಾಗಿರದೆ ಇದನ್ನು ಕೀಟ ನಿರೋಧಕಗಳು, ಸ್ಫೋಟಕ ವಸ್ತುಗಳು, ಕೃತಕ ನಾರು, ಕೃತಕ ರಬ್ಬರ್, ಪ್ಲಾಸ್ಟಿಕ್, ರಾಸಾಯನಿಕ ಗೊಬ್ಬರ ಮುಂತಾದವುಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ. ಕಲ್ಲಿದ್ದಲನ್ನು ಎಲ್ಲಿ ಬಳಸುತ್ತಾರೆ ಅಂದರೆ ಈ ಉತ್ತರವನ್ನು ಬರೆಯಿರಿ. ಕಲ್ಲಿದ್ದಲು ಬಹು ಉಪಯೋಗಿ ಶಕ್ತಿ ಸಂಪನ್ಮೂಲವಾಗಿರುವುದರಿಂದ ಇದನ್ನು ಕಪ್ಪು ಬಂಗಾರ, ಬ್ಲ್ಯಾಕ್ ಗೋಲ್ಡ್ ಅಂತಲೂ ಸಹ ಕರೀತಾರೆ.
ಭಾರತದಲ್ಲಿ ಕಲ್ಲಿದ್ದಲಿನ ನಿಕ್ಷೇಪಗಳು ದಾಮೋದರ ನದಿ ಕಣಿವೆಯಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ. ಜಾರ್ಖಂಡ್, ಛತ್ತೀಸ್ಗಢ ರಾಜ್ಯಗಳು ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವ ರಾಜ್ಯಗಳಾಗಿವೆ. ಭಾರತದಲ್ಲಿ ಜಾರ್ಖಂಡ್, ಛತ್ತೀಸ್ಗಢ ರಾಜ್ಯಗಳು ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವ ರಾಜ್ಯಗಳಾಗಿವೆ. ಎಲ್ಲೆಲ್ಲಿ ಜಾರ್ಖಂಡ್ನಲ್ಲಿ ಸಿಗುತ್ತೆ ಕಲ್ಲಿದ್ದಲು ಅಂದರೆ ಜಾರ್ಖಂಡ್ನ ಝರಿಯಾ, ಬೊಕಾರೋ, ಗಿರಿಧಿ, ಕರಣ್ಪುರಗಳಲ್ಲಿ ಕಲ್ಲಿದ್ದಲು ನಿಕ್ಷೇಪಗಳನ್ನು ಹೊಂದಿರುವ ಪ್ರಮುಖ ಪ್ರದೇಶಗಳಾಗಿವೆ. ಇವಲ್ಲದೆ ಗೋದಾವರಿ, ಮಹಾನದಿ ಮತ್ತು ವಾರ್ಧಾ ನದಿಗಳ ಕಣಿವೆಯಲ್ಲೂ ಕಲ್ಲಿದ್ದಲಿನ ನಿಕ್ಷೇಪಗಳಿವೆ. ಕಲ್ಲಿದ್ದಲನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯಗಳೆಂದರೆ ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ಪಶ್ಚಿಮ ಬಂಗಾಳ, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಮಧ್ಯಪ್ರದೇಶ. ದೇಶದಲ್ಲಿ ಕಲ್ಲಿದ್ದಲಿನ ಬೇಡಿಕೆ ಅಧಿಕವಾಗಿರುವುದರಿಂದ ಉತ್ತಮ ದರ್ಜೆಯ ಕಲ್ಲಿದ್ದಲನ್ನು ಆಮದು ಮಾಡಿಕೊಳ್ಳಲಾಗುತ್ತದೆ. ಅಂದರೆ ಬೇರೆ ದೇಶಗಳಿಂದ ನಾವು ತರಿಸ್ಕೋತೀವಿ. ಭಾರತದ ಭೂಪಟದಲ್ಲಿ ಗಮನಿಸಿ, ಕಲ್ಲಿದ್ದಲು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನ ಗಮನಿಸಿ. ಈ ಭಾಗದಲ್ಲಿ ಕಲ್ಲಿದ್ದಲು ಸಿಗ್ತದೆ. ಪೆಟ್ರೋಲಿಯಂ, ನೀವೆಲ್ಲ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ನೋಡಿದ್ದೀರಲ್ಲ, ಇದೆಲ್ಲ ಸಿಗೋದು ಪೆಟ್ರೋಲಿಯಂನಿಂದಲೇ. ಪೆಟ್ರೋಲಿಯಂ ಪುರಾತನ ಕಾಲದ ಜೀವಿಗಳ ಅವಶೇಷಗಳಿಂದ ಉತ್ಪತ್ತಿ ಹೊಂದಿರುವುದೆಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿರುವರು. ಭೂಮಿಯಿಂದ ಹೊರತೆಗೆಯುವ ಪೆಟ್ರೋಲಿಯಂ ಹಲವಾರು ಬಗೆಯ ಮಿಶ್ರಣಗಳಿಂದ ಕೂಡಿದ್ದು ಇದನ್ನು ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಎಂದು ಕರೆಯುವರು. ಇದನ್ನು ತೈಲ ಶುದ್ಧೀಕರಣ ಕೇಂದ್ರಗಳಲ್ಲಿ ಶುದ್ಧೀಕರಿಸಿ ಗ್ಯಾಸೋಲಿನ್, ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಮುಂತಾದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಪಡೆಯಲಾಗುವುದು. ನೋಡಿ, ಈ ಕ್ರೂಡ್ ಆಯಿಲ್ ಇದೆಯಲ್ಲ, ಕಚ್ಚಾ ತೈಲ, ಪೆಟ್ರೋಲಿಯಂ, ಇದನ್ನ ತೈಲ ಶುದ್ಧೀಕರಣ ಕೇಂದ್ರಗಳು. ನಮ್ಮ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ತೈಲ ಶುದ್ಧೀಕರಣ ಕೇಂದ್ರವಿದೆ. ಅಲ್ಲಿ ಶುದ್ಧೀಕರಿಸ್ತಾರೆ, ಕ್ಲೀನ್ ಮಾಡ್ತಾರೆ. ಅದರಿಂದ 4 ಪದಾರ್ಥಗಳು ಸಿಗ್ತವೆ: ಗ್ಯಾಸೋಲಿನ್, ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ. ಪೆಟ್ರೋಲಿಯಂ ಪ್ರಮುಖವಾದ ಶಕ್ತಿ ಸಂಪನ್ಮೂಲ ಮಾತ್ರವಾಗಿರದೆ ಒಂದು ಮುಖ್ಯ ಕಚ್ಚಾ ವಸ್ತುವೂ ಸಹ ಆಗಿದೆ. ಇದನ್ನು ಕಚ್ಚಾ ವಸ್ತುವನ್ನಾಗಿ ಅವಲಂಬಿಸಿದ ಅನೇಕ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿವೆ. ವ್ಯವಸಾಯ, ಕೈಗಾರಿಕೆ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲಿ ಪೆಟ್ರೋಲಿಯಂ ಅಮೂಲ್ಯ ಶಕ್ತಿ ಸಂಪನ್ಮೂಲ. ಇದು ಶಾಂತಿ ಹಾಗೂ ಯುದ್ಧ ಕಾಲಗಳೆರಡರಲ್ಲೂ ಅಮೂಲ್ಯವಾದುದು. ಅಂದರೆ ಶಾಂತಿ ಅಂದರೆ ಒಂದು ದೇಶದ ಕೈಗಾರಿಕಾ ಅಭಿವೃದ್ಧಿ, ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿ, ಈ ಕ್ಷೇತ್ರಗಳಲ್ಲಿ ಬಳಸ್ತಾರೆ. ಕೈಗಾರಿಕೆಗಳಲ್ಲಿ ಪೆಟ್ರೋಲ್ ಬೇಕು. ಆರ್ಥಿಕ ಕ್ಷೇತ್ರಗಳಲ್ಲಿ ಹೇಗೆ ಬೇಕು ಅಂದರೆ ಸಾರಿಗೆ ಸಂಪರ್ಕ ವ್ಯವಸ್ಥೆಯಲ್ಲಿ ಬೇಕು. ಬಸ್ಸು, ಲಾರಿ, ವಿಮಾನ, ರೈಲು, ಮೋಟಾರ್ ಸೈಕಲ್ಗಳು ಇವುಗಳೆಲ್ಲನೂ ಸಹ ಓಡಿಸೋದಕ್ಕೂ ಸಹ ಪೆಟ್ರೋಲ್ ಶಕ್ತಿ ಸಂಪನ್ಮೂಲವಾಗಿ ಬಳಕೆಯಾಗಿದೆ. ಯುದ್ಧ ಕಾಲಗಳೆರಡರಲ್ಲೂ ಅಮೂಲ್ಯವಾದುದು ಅಂದರೆ ಯುದ್ಧ ಕಾಲದಲ್ಲಿ ಒಂದು ದೇಶ ಇನ್ನೊಂದು ದೇಶದೊಡನೆ ಯುದ್ಧ ಮಾಡುವಾಗ ಅಥವಾ ಆಕ್ರಮಣಕ್ಕೆ ಆ ದೇಶ ಒಳಗಾದಾಗ ಇಲ್ಲಿಂದ ನಾವು ಮಿಸೈಲ್ಸ್ ಇರಬಹುದು, ಯುದ್ಧ ವಿಮಾನಗಳು ಇರಬಹುದು, ಇವನ್ನೆಲ್ಲನೂ ಸಹ ನಾವು ಓಡಿಸೋದಕ್ಕೆ ಪೆಟ್ರೋಲ್ ಬೇಕೇ ಬೇಕಾಗುತ್ತದೆ. ಆದ್ದರಿಂದ ಇದು ಅಮೂಲ್ಯವಾದ ವಸ್ತುವಾಗಿದೆ. ಆದ್ದರಿಂದಲೇ ಇದನ್ನು ದ್ರವರೂಪದ ಚಿನ್ನ ಎಂದು ಕರೆಯಲಾಗಿದೆ. ವೆರಿ ಇಂಪಾರ್ಟೆಂಟ್, ದ್ರವರೂಪದ ಚಿನ್ನ ಅನ್ನೋ ಪಾಯಿಂಟ್. ಭಾರತದಲ್ಲಿ ಅಸ್ಸಾಂನ ದಿಗ್ಬಾಯ್ ಎಂಬಲ್ಲಿ ಪೆಟ್ರೋಲಿಯಂ ಅನ್ನು ಮೊದಲು ಪತ್ತೆ ಮಾಡಲಾಯಿತು. ಸ್ವಾತಂತ್ರ್ಯ ಬರುವವರೆಗೆ ಅದೊಂದೇ ತೈಲ ಉತ್ಪಾದನಾ ಪ್ರದೇಶವಾಗಿತ್ತು. ಇಂದು ಅಸ್ಸಾಂನ ಲಖೀಂಪುರ, ಉಗ್ರಿಜನ್, ಮೊರಾನ್, ನಹಾರ್ ಕಟಿಯಾ ಹಾಗೂ ಇತರ ತೈಲ ಬಾವಿಗಳಿಂದ ಪೆಟ್ರೋಲಿಯಂ ಅನ್ನು ಉತ್ಪಾದಿಸಲಾಗುತ್ತದೆ. ಗುಜರಾತ್ ರಾಜ್ಯವು ಕಚ್ಚಾ ತೈಲವನ್ನು ಉತ್ಪಾದಿಸುವ ಮತ್ತೊಂದು ಪ್ರದೇಶವಾಗಿದೆ. ಈ ರಾಜ್ಯದ ಅಂಕಲೇಶ್ವರದಲ್ಲಿ ಮೊದಲನೇ ತೈಲ ಬಾವಿಯನ್ನು ಕೊರೆಯಲಾಯಿತು. ವೆರಿ ಇಂಪಾರ್ಟೆಂಟ್ ಇದು. ಗುಜರಾತ್ ರಾಜ್ಯದ ಅಂಕಲೇಶ್ವರದಲ್ಲಿ ಮೊದಲನೇ ತೈಲ ಬಾವಿಯನ್ನು ಕೊರೆಯಲಾಯಿತು. 1974ರಲ್ಲಿ ಅರಬ್ಬಿ ಸಮುದ್ರದಲ್ಲಿ ಮುಂಬೈನಿಂದ 110 ಕಿಲೋಮೀಟರ್ ದೂರದ ಬಾಂಬೆ ಹೈ ನಲ್ಲಿ ತೈಲವನ್ನು ಪತ್ತೆ ಮಾಡಿ 1976ರಲ್ಲಿ ತೈಲೋತ್ಪಾದನೆಯನ್ನು ಪ್ರಾರಂಭಿಸಲಾಯಿತು. ಅಂದರೆ ಪೆಟ್ರೋಲಿಯಂ ತೈಲ ಉತ್ಪಾದನೆಯನ್ನು ಆರಂಭಿಸಲಾಗುತ್ತದೆ. ಇದು ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪವಾಗಿದೆ. ಯಾವುದಪ್ಪ ಅಂದರೆ ಬಾಂಬೆ ಹೈ. ಇತ್ತೀಚೆಗೆ ಕಾವೇರಿ, ಕೃಷ್ಣಾ, ಗೋದಾವರಿ ಮತ್ತು ಮಹಾನದಿಗಳ ಮುಖಜ ಭೂಮಿಯಲ್ಲಿ ತೈಲ ನಿಕ್ಷೇಪವನ್ನು ಪತ್ತೆ ಮಾಡಲಾಗಿದೆ. ಭಾರತದಲ್ಲಿ ಪ್ರಸ್ತುತ ಒಟ್ಟು 23 ತೈಲ ಶುದ್ಧೀಕರಣ ಕೇಂದ್ರಗಳಿದ್ದು ಇವುಗಳ ಮುಖಾಂತರ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಪಡೆಯಲಾಗುತ್ತದೆ. ಆದರೆ ಭಾರತದಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಬಹಳ ಕಡಿಮೆ ಇದೆ. ಆದ್ದರಿಂದ ಹೊರದೇಶಗಳಿಂದ ಪೆಟ್ರೋಲಿಯಂನ ತರಿಸಿಕೊಳ್ಳಲಾಗುತ್ತದೆ. ಭಾರತದಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಕಡಿಮೆ ಇದ್ದು ಇರಾನ್, ಇರಾಕ್, ಸೌದಿ ಅರೇಬಿಯಾ ಮತ್ತು ರಷ್ಯಾ ದೇಶಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಿದೆ. ಅಲ್ಲಿಂದ ನಾವು ಕ್ರೂಡ್ ಆಯಿಲ್ನ ತರಿಸ್ಕೋತಾ ಇದ್ದೀವಿ. ಇಂಡಿಯಾ ಮ್ಯಾಪ್ ಗಮನಿಸಿ. ಪೆಟ್ರೋಲಿಯಂ ಇಲ್ಲಿದೆ ನೋಡಿ, ಈ ಚಿಹ್ನೆ, ಇದು ಪೆಟ್ರೋಲಿಯಂ. ಇಲ್ಲಿ ಬಾಂಬೆ ಹೈ ಇದೆ ನೋಡಿ, ಅರಬ್ಬಿ ಸಮುದ್ರದ ಒಳಗಿದೆ. ಗುಜರಾತಲ್ಲಿ ಸಿಗುತ್ತೆ, ಅಸ್ಸಾಂನಲ್ಲಿ ಸಿಗುತ್ತೆ. ಇಷ್ಟು ಭಾಗದಲ್ಲಿ ಮಾತ್ರ ಪೆಟ್ರೋಲಿಯಂ ಸಿಗ್ತದೆ. ಪರಮಾಣು ಖನಿಜಗಳು, ಅಟಾಮಿಕ್ ಮಿನರಲ್ಸ್. ಭಾರತವು ಹೇರಳವಾದ ಪರಮಾಣು ಖನಿಜಗಳನ್ನು ಹೊಂದಿರುವ ದೇಶ. ಪರಮಾಣು, ಅಟಾಮಿಕ್ ಮಿನರಲ್ಸ್ ದೇಶದ ಅಭಿವೃದ್ಧಿಗೆ ಹಾಗೂ ಮಾರಕವಾಗುವುದರಲ್ಲಿ ಈ ಪರಮಾಣು ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಪರಮಾಣು ಖನಿಜಗಳಿಂದ ಅಣುಶಕ್ತಿಯನ್ನು ಉತ್ಪಾದಿಸಲಾಗುತ್ತದೆ. ಒಂದು ದೇಶದ ಸ್ಥಾನಮಾನ ಮತ್ತು ಶಕ್ತಿಯನ್ನು ಪ್ರದರ್ಶಿಸುವಲ್ಲಿ ಪರಮಾಣು ಶಕ್ತಿಯ ಪಾತ್ರ ಅತಿ ಮಹತ್ವದ್ದಾಗಿದೆ. ಪರಮಾಣು ಶಕ್ತಿಯನ್ನು ಕೇವಲ ದೇಶದ ರಕ್ಷಣಾ ವ್ಯವಸ್ಥೆಗೆ ಮಾತ್ರ ಬಳಸಲಾಗ್ತಿತ್ತು. ಇಂದು ಇದರಿಂದ ವಿದ್ಯುತ್ ಉತ್ಪಾದನೆಯು ಪ್ರಮುಖವಾಗಿದೆ. ಭಾರತದಲ್ಲಿ ಕಂಡುಬರುವ ಪರಮಾಣು ಖನಿಜಗಳಲ್ಲಿ ಯುರೇನಿಯಂ, ಥೋರಿಯಂ, ಬೆರಿಲಿಯಂ, ಲಿಥಿಯಂ ಮುಂತಾದವುಗಳು ಪ್ರಮುಖವಾಗಿವೆ. ಇವುಗಳನ್ನು ವಿಕಿರಣಶೀಲ ವಸ್ತುಗಳು ಅಂತಲೂ ಸಹ ಕರಿತೀವಿ. ಯಾವ್ಯಾವನಪ್ಪ ಅಂದರೆ ಯುರೇನಿಯಂ, ಥೋರಿಯಂ, ಬೆರಿಲಿಯಂ, ಲಿಥಿಯಂನ. ಯುರೇನಿಯಂ ಜಾರ್ಖಂಡ್ನ ಸಿಂಗಭೂಮ್ ಮತ್ತು ಹಜಾರಿಬಾಗ್ ಜಿಲ್ಲೆಗಳು, ಬಿಹಾರದ ಗಯಾ ಜಿಲ್ಲೆ, ಉತ್ತರ ಪ್ರದೇಶದ ಸಹಾರನ್ಪುರದ ಮೆಕ್ಕಲುಮಣ್ಣು ಪ್ರದೇಶ ಹಾಗೂ ಕೇರಳದ ಕಡಲ ತೀರದಲ್ಲಿ ಹಂಚಿಕೆಯಾಗಿದೆ. ಥೋರಿಯಂ ಇದು ಕೇರಳ, ಬಿಹಾರ, ತಮಿಳುನಾಡು ಮತ್ತು ರಾಜಸ್ಥಾನಗಳಲ್ಲಿ ಹಂಚಿಕೆಯಾಗಿದೆ. ಬೆರಿಲಿಯಂ
ಬೆರಿಲಿಯಂ ಆಕ್ಸೈಡ್ ಅನ್ನು ಪರಮಾಣು ವಿದ್ಯುತ್ ಉತ್ಪಾದನೆಯ ರಿಯಾಕ್ಟರ್ಗಳಲ್ಲಿ ಮಾಡರೇಟರ್ ಕಾರ್ಯಕ್ಕಾಗಿ ಬಳಸಲಾಗುವುದು. ಭಾರತವು ಅಗತ್ಯವಾದಷ್ಟು ಬೆರಿಲಿಯಂ ನಿಕ್ಷೇಪವನ್ನು ಹೊಂದಿದೆ. ಡಿ. ಲಿಥಿಯಂ ಇದು ಹಗುರವಾದ ಲೋಹವಾಗಿದ್ದು ಲಿಪಿಡೋಲೈಟ್ ಹಾಗೂ ಫ್ಯೂಡೋಮಿನ್ ಅದಿರುಗಳಿಂದ ಪಡೆಯಲಾಗುವುದು. ಭಾರತದಲ್ಲಿ ಜಾರ್ಖಂಡ್ ಹಾಗೂ ಮಧ್ಯಪ್ರದೇಶಗಳಲ್ಲಿ ಇದು ವ್ಯಾಪಕವಾಗಿ ಹಂಚಿಕೆಯಾಗಿದೆ. ಭಾರತದ ಮ್ಯಾಪ್ ಅನ್ನು ಗಮನಿಸಿ ವಿದ್ಯಾರ್ಥಿ ಮಿತ್ರರೇ. ಅಣು ವಿದ್ಯುತ್ ಕೇಂದ್ರಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ ನೋಡಿ. ಇದು ಈ ಚಿಹ್ನೆ ಅಣು ವಿದ್ಯುತ್ ಕೇಂದ್ರದ ಚಿಹ್ನೆಯಾಗಿದೆ. ತಮಿಳುನಾಡಿನ ಕಲ್ಪಾಕಂ ಇದೆ ನೋಡಿ, ಹಾಗೆ ಮಹಾರಾಷ್ಟ್ರದ ತಾರಾಪುರ ಇದೆ ನೋಡಿ, ಹಾಗೂ ಇಲ್ಲಿದೆ ನೋಡಿ ನರೋರ, ರಾಣಾ ಪ್ರತಾಪ್ ಸಾಗರ. ಇಲ್ಲಿ ಅಣು ವಿದ್ಯುತ್ ಕೇಂದ್ರಗಳು ಇದ್ದಾವೆ. ಇಲ್ಲಿ ಅಣು ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು, ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ಪ್ರಪಂಚದಾದ್ಯಂತ ಸಾಂಪ್ರದಾಯಿಕ ಶಕ್ತಿ ಮೂಲಗಳ ಬಳಕೆಯಿಂದ ಹಸಿರುಮನೆ ಪರಿಣಾಮ ಉಂಟಾಗುತ್ತಿದ್ದು ಭೂಮಿಯ ವಾಯುಮಂಡಲದ ಉಷ್ಣಾಂಶ ಹೆಚ್ಚಾಗುವ ಸಂಭವನೀಯತೆಯನ್ನು ಗಮನಿಸಲಾಗಿದೆ. ಇದನ್ನೇ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ ಏರಿಕೆ. ಪ್ರಪಂಚದಾದ್ಯಂತ ಟೆಂಪರೇಚರ್ ಜಾಸ್ತಿ ಆಗ್ತಿದೆ. ಅಲ್ಲದೆ ಜನಸಂಖ್ಯೆಯ ಹೆಚ್ಚಳ, ನಗರೀಕರಣ ಅಂದರೆ ನಗರಗಳ ಬೆಳವಣಿಗೆ, ಕೈಗಾರಿಕಾ ಅಭಿವೃದ್ಧಿ ಮೊದಲಾದವು ಈ ಸಾಂಪ್ರದಾಯಿಕ ಇಂಧನಗಳ ಬಳಕೆಯು ನಿರಂತರವಾಗಿ ಹೆಚ್ಚಲು ಕಾರಣವಾಗಿದೆ. ಇದರಿಂದ ಪರಿಸರ ಮಾಲಿನ್ಯ ಸಹ ಹೆಚ್ಚಾಗುತ್ತಿದೆ. ಆದ್ದರಿಂದ ಇವುಗಳ ಬಳಕೆಯನ್ನು ಮಿತಿಗೊಳಿಸಿ ಅಸಾಂಪ್ರದಾಯಿಕ ಶಕ್ತಿ ಮೂಲಗಳನ್ನು ಉಪಯೋಗಿಸಿಕೊಳ್ಳುವುದು ಅಗತ್ಯವಾಗಿದೆ. ಶಕ್ತಿ ಸಂಪನ್ಮೂಲಗಳೆಂದರೆ ತಿಳ್ಕೊಳ್ಳೋಣ. ಪುನರ್ಬಳಕೆ ಮಾಡಬಹುದಾದ ಶಕ್ತಿ ಮೂಲಗಳಾದ ಸೌರಶಕ್ತಿ, ಪವನಶಕ್ತಿ, ಸಾಗರ, ಉಬ್ಬರವಿಳಿತ ಶಕ್ತಿ, ಭೂ ಅಂತರಾಳದ ಶಕ್ತಿ, ಜೈವಿಕ ಅನಿಲ ಶಕ್ತಿ ಮೊದಲಾದವುಗಳನ್ನು ಅಸಾಂಪ್ರದಾಯಿಕ ಶಕ್ತಿ ಮೂಲಗಳೆಂದು ಕರೆಯುವರು. ಈಗ ಒಂದನೆಯದು ಸೌರಶಕ್ತಿ, ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ನೀವು ನೋಡಿದಿರಲ್ಲ, ಸೂರ್ಯನ ಶಕ್ತಿಯಿಂದ, ಸೂರ್ಯನ ಉಷ್ಣತೆಯಿಂದ ಪಡೆಯುವಂಥ ಶಕ್ತಿಯಾಗಿದೆ. ಸೂರ್ಯನ ಕಿರಣಗಳಿಂದ ಹೊರಸೂಸಲ್ಪಡುವ ಶಾಖದ ಬಳಕೆಯನ್ನೇ ಸೌರಶಕ್ತಿ ಎಂದು ಕರೆಯುವರು. ಇದು ಮುಗಿಯದ ಶಕ್ತಿ ಸಂಪನ್ಮೂಲವಾಗಿದೆ ಅಲ್ವಾ. ಸೂರ್ಯನ ಶಾಖ ಎಷ್ಟು ದಿನ ತನಕ ಇರ್ತದೆ, 2 ದಿನದವರೆಗೆ ಸೌರಶಕ್ತಿ ಖಾಲಿಯಾಗುವುದಿಲ್ಲ. ಸೌರಶಕ್ತಿಯನ್ನು ನೇರವಾಗಿ ಶಾಖ ಶಕ್ತಿಯನ್ನಾಗಿ ಪರಿವರ್ತಿಸಬಹುದು. ಸೌರಶಕ್ತಿಯನ್ನು ಈಗಾಗಲೇ ವಿವಿಧ ವಿಧಾನಗಳಲ್ಲಿ ಬಳಸಲಾಗುತ್ತಿದ್ದು ಇವುಗಳಲ್ಲಿ ಸೋಲಾರ್ ವಾಟರ್, ನೀವು ನೋಡಿದಿರಲ್ಲ ಸೋಲಾರ್ ವಾಟರ್ ನೀರನ್ನ, ಸೋಲಾರ್ ವಾಟರ್ ಹೀಟರ್ ಇದನ್ನು ನೋಡಿದಿರಲ್ಲ ನೀವೆಲ್ಲ, ಎಲ್ಲರ ಮನೇಲಿ ಹಾಕ್ಸ್ಕೊಂಡಿರ್ತಾರೆ. ಕುಕ್ಕರ್, ವಿದ್ಯುತ್ ದೀಪ, ರೈಲ್ವೆ ಸಿಗ್ನಲ್, ನೀರೆತ್ತಲು ಹಾಗೂ ಸಂಪರ್ಕ ಮಾಧ್ಯಮಗಳಲ್ಲಿ ಬಳಸಿಕೊಳ್ಳಲಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ಸೌರಶಕ್ತಿಯನ್ನು ಬಳಸ್ಕೊಳ್ತಾ ಇರುವುದನ್ನು ನಾವೆಲ್ಲರೂ ಸಹ ಗಮನಿಸಬಹುದಾಗಿದೆ. ಭಾರತದಲ್ಲಿ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ರಾಜಸ್ಥಾನದ ಬಾರಾಮರ್ನಲ್ಲಿ ಸ್ಥಾಪಿಸಲಾಗಿದೆ. ಏಕೆಂದರೆ ರಾಜಸ್ಥಾನದಲ್ಲಿ ಬಹಳ ಟೆಂಪರೇಚರ್ ಇರ್ತದೆ, ಸೂರ್ಯನ ಶಾಖ ಜಾಸ್ತಿ ಇರ್ತದೆ. ಆದ್ದರಿಂದ ರಾಜಸ್ಥಾನದ ಬಾರಾಮರ್ನಲ್ಲಿ ಭಾರತದ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಕರ್ನಾಟಕದ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಾಗಿದೆ. ಎರಡನೇದು ಪವನಶಕ್ತಿ, ವಿಂಡ್ ಎನರ್ಜಿ. ಭಾರತದಲ್ಲಿ ಪವನಶಕ್ತಿಯು ವಾಣಿಜ್ಯ ಪ್ರಮಾಣದಲ್ಲಿ ಉತ್ಪಾದಿಸಲ್ಪಡುತ್ತಿದ್ದು ಮುಂದಿನ ದಶಕಗಳಲ್ಲಿ ದೇಶದ ಹಲವಾರು ಭಾಗಗಳಲ್ಲಿ ಪವನಶಕ್ತಿಯನ್ನು ಪ್ರಧಾನವಾಗಿ ಬಳಸಬಹುದಾದ ಸಾಧ್ಯತೆಗಳು ಕಂಡುಬರುತ್ತಿವೆ. ಭಾರತವು ಪ್ರಪಂಚದಲ್ಲಿ ಪವನ ವಿದ್ಯುತ್ತನ್ನು ಉತ್ಪಾದಿಸುವ 5ನೇ ದೊಡ್ಡ ದೇಶವಾಗಿದೆ. ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ರಾಜಸ್ಥಾನ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಪವನ ಅಂದರೆ ಗಾಳಿಯ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಲಾಗುತ್ತಿದೆ. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಅವಶ್ಯಕತೆ. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ನಮಗೆ ಏಕೆ ಬೇಕಾಗಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಅವಶ್ಯಕತೆ. ನೀಡ್ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ಭಾರತದಲ್ಲಿ ಬಳಸುವ ಶಕ್ತಿ ಸಂಪನ್ಮೂಲಗಳಲ್ಲಿ ಮುಗಿದು ಹೋಗುವ ಅಂದರೆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳೇ ಪ್ರಧಾನವಾಗಿವೆ, ಮುಖ್ಯವಾಗಿವೆ. ಇವುಗಳ ಉತ್ಪಾದನೆಯು ಕಡಿಮೆ ಇದ್ದು ವಿದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗಿದೆ. ಇದರಿಂದ ರಾಷ್ಟ್ರೀಯ ಆದಾಯ ಅಂದರೆ ನ್ಯಾಷನಲ್ ಇನ್ಕಮ್ ಮೇಲೆ ಪರಿಣಾಮ ಉಂಟಾಗುತ್ತದೆ. ಆದ್ದರಿಂದ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಉಪಯೋಗ ಅನಿವಾರ್ಯವಾಗಿದೆ. ಇವುಗಳನ್ನು ಬಳಸುವುದು ನಮಗೆಲ್ಲರಿಗೂ ಅತಿ ಮುಖ್ಯವಾದ ವಿಷಯವಾಗಿದೆ. ಮುಗಿದು ಹೋಗದ ಶಕ್ತಿ ಸಂಪನ್ಮೂಲಗಳ ಶೋಧನೆ ಮತ್ತು ಬಳಕೆಗೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ನೀಡಲಾಗಿತ್ತು. ಭಾರತದಲ್ಲಿ 5 ವರ್ಷಗಳ ಯೋಜನೆಯನ್ನು ಭಾರತದ ಕೇಂದ್ರ ಸರ್ಕಾರ ತಂದಿತ್ತು. ಅದರಲ್ಲಿ ಶಕ್ತಿ ಸಂಪನ್ಮೂಲಗಳ ಶೋಧನೆ ಮತ್ತು ಬಳಕೆ ಮಾಡೋದಕ್ಕೆ ಬಹಳ ಇಂಪಾರ್ಟೆನ್ಸ್ನ ಕೊಡಲಾಗಿತ್ತು. ಪರಿಹಾರೋಪಾಯಗಳು, ರೆಮಿಡೀಸ್. ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರೋಪಾಯಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ ಮತ್ತು ಅನಿವಾರ್ಯವಾಗಿದೆ. ಅವುಗಳೆಂದರೆ ಬಹಳ ಮುಖ್ಯವಾದ ಪಾಯಿಂಟ್ಸು ಗಮನಿಸಿ. ಒಂದನೆಯದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದು. ಎರಡನೆಯದು ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ನೀಡುವುದು. ಮೂರನೆಯದು ಬದಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು. 4ನೇದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಯನ್ನು ಪ್ರೋತ್ಸಾಹಿಸುವುದು. 5 ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಲು ತಿಳುವಳಿಕೆ ನೀಡುವುದು. 6 ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವುದು ಮೊದಲಾದವು. ಇದುವರೆವಿಗೂ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ಪಾಠದ ವಿಡಿಯೋವನ್ನು ನಿಮಗೆಲ್ಲರಿಗೂ ಸಹ ಅರ್ಥವಾಗುವಂತೆ ವಿವರಿಸಿದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಸಾಧ್ಯವಾದಷ್ಟು ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು.